ಕೂದಲನ್ನ ಹೇರ್ ತುಂಬ ಸ್ಟ್ರೈಟ್ ಇರುವಂಥದ್ದನ್ನ ಕರ್ಲ್ಸ್ ಮಾಡಿಸ್ಕೋಬೋದು. ಮತ್ತು ಇನ್ನೊಂದೇನು ಅಂತಂದರೆ ತುಂಬ ತಿನ್ನಾಗಿರುತ್ತೆ, ಅವ್ರಿಗೆ ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ, ಉದ್ದ ಕೂದಲು ಇಟ್ಕೊಂಡು ತುಂಬ ತಿನ್ ಹೇರ್ ಇರುತ್ತೆ, ಅಂಥವ್ರಿಗೂ ಕೂಡ ಪಮ್ಮಿಂಗ್ ಮಾಡ್ಬೋದು. ಯಾಕೆಂತಂದರೆ ಅವ್ರಿಗೆ ಜಡೆ ಹಾಕಿದ್ರೂ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ, ಹಾಗೆ ಕೂದಲು ಬಿಟ್ಟರು ಶಾರ್ಟ್ ಕಟ್ ಮಾಡಿಸ್ಕೊಂಡು ಬಿಡ್ತೀನಿ ಅಂತ ಅಂದರೂ ಕೂಡ ಅವ್ರು ಸೂಟ್ ಆಗೋದು ತುಂಬ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕ್ಲಿಪ್ ಹಾಕ್ಕೊಂಡ್ರೂ ಅವ್ರಿಗೆ ಏನೋ ಒಂಥರ ಬಿದ್ದೋಗುತ್ತೆ, ಕ್ಲಿಪ್ಪು ನಿಲ್ಲೋದಿಲ್ಲ, ಆ ಥರ ತುಂಬ ತಿನ್ನಿರುತ್ತೆ ಹೇರು. ಆ ಥರದವ್ರಿಗೆಲ್ಲನೂ ನಾವು ಸಜೆಸ್ಟ್ ಮಾಡೋದು ಪರ್ಮಿಂಗು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ತುಂಬ ಆಫೀಸ್ಗೆ ಹೋಗುವಂಥವ್ರಿಗೆಲ್ಲನೂ ಯಾವಾಗಲೂ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತಲ್ವ, ಹಾಗಾಗಿ ಪಮ್ಮಿಂಗ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಆರಾಮಾಗಿ ಅವರು ಆಫೀಸ್ಗೂ ಹೋಗ್ಬೋದು. ಸೊ ನೋಡೋಕ್ಕೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇವತ್ತು ಪಮ್ಮಿಂಗ್ ಹೇಗೆ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಾಗ ಕಂಪ್ಲೀಟಾಗಿ ನೋಡಿ. ಆಮೇಲೆ ಮೊದಲನೇದಾಗಿ ನೀವು ಇವತ್ತು